ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. First time in Raichur, underwater aqua tunnel show. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಆಧೋನಿ ಮಹಾವೀರ್ ಎಂಕ್ಲೈವ್, ರಾಯಚೂರ್. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ವಾಣಿಜ್ಯೋದ್ಯಮ ಸಂಘದಿಂದ ಜಿಲ್ಲೆ ಕೈಗಾರಿಕೆ ವ್ಯಾಪಾರ ವಾಣಿಜ್ಯ ವ್ಯವಹಾರ ವೆಬ್ ಪೇಜ್. ಜಿಲ್ಲೆ ಸಮಸ್ಯೆಗಳ ಕುರಿತು ಕೈಗಾರಿಕಾ ಸಚಿವರಲ್ಲಿ ಮನವಿ. ಎಸ್ ಕಮಲ್ ಕುಮಾರ್. ಜಿಲ್ಲೆ ಗುತ್ತೇದಾರರಿಗೆ 300 ರಿಂದ 500 ಕೋಟಿ ರೂಪಾಯಿ ಬಿಲ್ ಬಾಕಿ, 15 ದಿನದಲ್ಲಿ ಪಾವತಿಗೆ ವ್ಯವಸ್ಥೆ ಮಾಡದಿದ್ದಲ್ಲಿ ಹೋರಾಟ. ನಾಗಪ್ಪ ಗಿರಣಿ. ತುಂಗಭದ್ರಾ ಎಡದಂಡೆ ಕಾಲುವೆ 69 ಮೈಲ್ನಲ್ಲಿ ಗೇಜ್ ದೋಷ ಸರಿಪಡಿಸಲು ಆಗ್ರಹಿಸಿ ಮನವಿ. ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಹಟ್ಟಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿಗೆ ಆಗ್ರಹಿಸಿ ಕಾಲ್ನಡಿಗೆ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆ, ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಸಂತ್ರಸ್ತರಿಂದ ಮನವಿ. ಹನ್ನೆರಡರಂದು ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ, ರಂಗ ಕಲಾವಿದ ಸುರೇಶ್ ಆಯ್ಕೆ, ರಂಗಸ್ವಾಮಿ. ಸ್ವಾತಂತ್ರ್ಯೋತ್ಸವದಂದು ಪ್ಲಾಸ್ಟಿಕ್ ಧ್ವಜ ನಿಷೇಧಕ್ಕೆ ಆಗ್ರಹಿಸಿ ಮನವಿ. ಮತ್ತು ಮಸ್ಕಿ ಪೊಲೀಸ್ ಕಾನ್ಸ್ಟೇಬಲ್ ಬಸನಗೌಡ ಹೃದಯಾಘಾತದಿಂದ ಸಾವು. ವಾರ್ತೆಗಳ ವಿವರ. ಜಿಲ್ಲೆಯ ವ್ಯಾಪಾರ, ಕೈಗಾರಿಕೆ ಸೇರಿದಂತೆ ಪೂರ್ಣ ಪ್ರಮಾಣ ಮಾಹಿತಿ ಸಂಗ್ರಹಿಸಲು ರಾಯಚೂರು ವಾಣಿಜ್ಯೋದ್ಯಮ ಸಂಘದಿಂದ ವೆಬ್ ಪೇಜ್ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಂಘದ ನೂತನ ಅಧ್ಯಕ್ಷ ಎಸ್ ಕಮಲ್ ಕುಮಾರ್ ಜೈನ್ ಹೇಳಿದರು. ಜಿಲ್ಲೆಯ ವ್ಯಾಪಾರ, ಕೈಗಾರಿಕೆ ಸೇರಿದಂತೆ ಪೂರ್ಣ ಪ್ರಮಾಣ ಮಾಹಿತಿ ಸಂಗ್ರಹಿಸಲು ರಾಯಚೂರು ವಾಣಿಜ್ಯೋದ್ಯಮ ಸಂಘದಿಂದ ವೆಬ್ ಪೇಜ್ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಂಘದ ನೂತನ ಅಧ್ಯಕ್ಷ ಎಸ್ ಕಮಲ್ ಕುಮಾರ್ ಜೈನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಿರಾಣಿ ಸೇರಿದಂತೆ ಎಲ್ಲಾ ವ್ಯಾಪಾರಸ್ಥರ ಮಾಹಿತಿ ದಾಖಲೀಕರಣ ಮಾಡುವುದರಿಂದ ಗ್ರಾಹಕರು ಹಾಗೂ ಕೈಗಾರಿಕೆಗಳಿಗೆ ವ್ಯಾಪಾರಸ್ಥರಿಗೂ ವಹಿವಾಟು ನಡೆಸಲು ಸಹಕಾರಿಯಾಗಲಿದೆ. ವೆಬ್ ಡೈರೆಕ್ಟರ್ಗೆ ವೀಕ್ಷಿಸುವವರಿಗೆ ಎಲ್ಲಾ ರೀತಿ ಮಾಹಿತಿ ಒಂದೇ ವೇದಿಕೆಯಲ್ಲಿ ದೊರೆಯುವಂತೆ ಮಾಡಲು ಉದ್ದೇಶಿಸಲಾಗಿದೆ. ಬಿಕಾಂ ಮತ್ತು MBAಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಮಾಹಿತಿ ಸಂಗ್ರಹಿಸಲಾಗುತ್ತದೆ. ದಾಖಲೀಕರಣ ಮಾಡುವ ವಿದ್ಯಾರ್ಥಿಗಳಿಗೆ ಗೌರವಧನ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎಂದರು. ರಾಯಚೂರಿನಲ್ಲಿ ಬಂಡವಾಳ ಹೂಡಿಕೆ ಉತ್ತೇಜಿಸುವುದು ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ಕೃಷಿ ಆಧಾರಿತ ಹಾಗೂ ಔಷಧಿ ಉತ್ಪಾದನಾ ವಲಯ ಕೈಗಾರಿಕೆಗಳ ಸ್ಥಾಪನೆ ಒತ್ತು ನೀಡಬೇಕೆಂದು ಮನವಿ ಮಾಡಲಾಗಿದೆ.
1500 ಎಕರೆ ಭೂಮಿಯನ್ನು ಕೈಗಾರಿಕಾ ವಲಯ ಸ್ಥಾಪನೆಗೆ ಭೂ ಸ್ವಾಧೀನ, ಕೈಗಾರಿಕೆ ಪ್ರದೇಶಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ದೇವದುರ್ಗ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಒತ್ತು ನೀಡುವ ಗ್ರಾಮ ಪಂಚಾಯಿತಿಗಳಲ್ಲಿ 9A ಮತ್ತು 11A ಫಾರಂ ನೀಡುವುದು ವಿಳಂಬವಾಗುತ್ತಿದೆ. ಟ್ರಕ್ ಟರ್ಮಿನಲ್ ಸ್ಥಾಪಿಸಲು ಮನವಿ ಮಾಡಲಾಗಿದೆ. ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಲು ಆಗ್ರಹಿಸಲಾಗಿದೆ. ಟ್ರೀಟ್ಮೆಂಟ್ ಟ್ಯಾಂಕ್ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ಎಂದರು. ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೊಸ ಕೈಗಾರಿಕೆಗಳು ಬಾರದಂತಾಗಿದೆ. ಸರ್ಕಾರ ಗಮನಕ್ಕೆ ತರಲಾಗಿದ್ದು ಕ್ರಮ ವಹಿಸುವುದಾಗಿ ಕೈಗಾರಿಕಾ ಸಚಿವರಿಗೆ ಭರವಸೆ ನೀಡಿದ್ದಾರೆ ಎಂದರು. ನಾವು ಈಗ ಈ ಚೇಂಬರ್ ಆಫ್ ಕಾಮರ್ಸ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಆಕ್ಟಿವ್ ಮಾಡಬೇಕಂತಿದೆ. ಸೊ ಅದಕ್ಕೆ ನಾವು ಒಂದು ವೆಬ್ ಡೈರೆಕ್ಟರಿ ಎಲ್ಲ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಸ್ಮಾಲ್ ಬಿಸ್ನೆಸ್ ಮ್ಯಾನ್, ಕಿರಾಣಾ ಅಂಗಡಿ, ಸ್ಮಾಲ್ ಶಾಪ್ಸ್, ಟ್ರೇಡರ್ಸ್, ಇಂಡಸ್ಟ್ರಿಯಲಿಸ್ಟ್, ಡಾಕ್ಟರ್ಸ್, ಕ್ಲಿನಿಕ್, ಸರ್ವಿಸ್ ಇಂಡಸ್ಟ್ರಿ ಎಲ್ಲರೂ ರಾಯಚೂರಲ್ಲಿ ಏನೇನಿದಾರ ಅವ್ರಿಗೆಲ್ಲರಿಗೆ ಒಂದು ಪ್ಲಾಟ್ಫಾರ್ಮಲ್ಲಿ ತರಬೇಕಂತ ಇದೆ. ಆ್ಯಂಡ್ ಅದು ವೆಬ್ ಡೈರೆಕ್ಟ್ರಿ ನಾವು ಸ್ಟಾರ್ಟ್ ಮಾಡ್ತೀವಿ. ಫ್ರಮ್ ಟ್ಯೂಸ್ಡೇ ಆನ್ವರ್ಡ್ಸ್ ಡ್ರೈವ್ ಮಾಡಿ ಡಾಟಾ ಕಲೆಕ್ಟ್ ಮಾಡಿ ಅದು ಹಾಕ್ತೀವಿ. ಅದಕ್ಕೆ ಅಡ್ವಾಂಟೇಜ್ ಏನಂದರೆ, ಒಂದು ನಮ್ಮದು ಎಲ್ಲರದ್ದು ಗ್ರೋತ್ ಒಂದು ಇಂಟ್ರಾಕ್ಷನ್ ಇರ್ತವೆ, ನಮ್ಮ ಪ್ಲಾಟ್ಫಾರ್ಮಿಗೆ ಬರ್ತೀವಿ ಎಲ್ಲರೂ. ಸೆಕೆಂಡ್, ಆ ಕ್ಲಸ್ಟರ್ ಮಾಡಿ ಅವರು ಬಲ್ಕ್ ಪರ್ಚೇಸ್ ಏನಿದ್ರೆ ಅವ್ರು ಮಾಡ್ಬೋದು, ಭಾಳ ಬೆನಿಫಿಟ್ ಆಗ್ತದ. ಕೆಲವು ಅದರ್ ಸ್ಟೇಟ್ಸಲ್ಲಿ ಇದು ಮಾಡ್ತಿದ್ದಾರೆ, ಭಾಳ ಬೆನಿಫಿಟ್ ಆಗಿದೆ. ಸೊ ನಮಗೆ ಅವರು ಕ್ಲಸ್ಟರ್ ಮಾಡಿ ಬಲ್ಕ್ ಪರ್ಚೇಸ್ ಮಾಡಿದರೆ ಅವರು ಸೇಲ್ನ ಕಾಮನ್ ಸಸ್ತ ರೇಟಿಂಗ್ ಮಾಡ್ತಾರೆ, ಕಸ್ಟಮರ್ ಬೆನಿಫಿಟ್ ಆಗ್ತದೆ. ಮತ್ತು ಕಸ್ಟಮರ್ಗೆ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಹೋಗಿ ಆ ವೆಬ್ ಪೇಜ್ಗೆ ಸರ್ಚ್ ಮಾಡಿದರೆ, ಬೈ ಚಾನ್ಸ್ ನಮಗೆ ಪೇಂಟ್ ಬೇಕು, ಪೇಂಟ್ ಅಂತ ಸರ್ಚ್ ಮಾಡಿದರೆ ಪೇಂಟ್ ಎಷ್ಟು ಅಂಗಡಿ ಅವ್ರು ರಾಯಚೂರಲ್ಲಿ ಡಿಸ್ಟಿಕಲ್ಲಿ ಎಷ್ಟು ಬಂದ್ಬಿಡ್ತಾವ, ಮತ್ತು ಪ್ಲೇಸ್ ರಾಯಚೂರು ಅಂತ ಮಾಡಿದ್ರೆ ರಾಯಚೂರಲ್ಲಿ ಎಷ್ಟು ಅವ್ರು ಬಂದ್ಬಿಡ್ತದ, ಗಂಜ್ ರೋಡ್ ಅಂತ ಹೇಳಿದ್ರೆ ಗಂಜ್ ರೋಡಲ್ಲಿ ಎಷ್ಟು ಅವ್ರು ಬಂದ್ಬಿಡ್ತದ. ಸೊ ಅಲ್ಲಿ ಬಲ್ಕ್ ಯಾರಿದ್ರೆ ಅಲ್ಲಿಂದ ನಾನು ರೇಟ್ ತೊಗೊಂಡು ಬೆನಿಫಿಟ್ 1 ಲೀಟರ್ ಪರ್ಚೇಸ್ ಮಾಡೋನಿಗೆ 6 ಪೂರ 100 ಲೀಟರ್ ಪರ್ಚೇಸ್ ಮಾಡೋನಿಗೆ ಭಾಳ ಬೆನಿಫಿಟ್ ಸಿಗ್ತದೆ. ಸೊ ಈ ವೆಬ್ ಪೇಜ್ ಡೈರೆಕ್ಟರಿ ಅಂತೇಳಿ ರಾಯಚೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡರ್ ನಾವು ಮಾಡಬೇಕಂತ ಮಾಡಿದ್ವಿ. ಇದಕ್ಕೆ ನಾವು ಕಾಲೇಜಿಗೆ ಹೋಗಿ BCom ಸ್ಟೂಡೆಂಟ್ಸ್ ಆ್ಯಂಡ್ MBA ಸ್ಟೂಡೆಂಟ್ಸ್ ಅವರಿಗೆ ಇಂಟರ್ನ್ಶಿಪ್ಪಲ್ಲಿ ಅವರಿಗೆ ಹ್ಯಾರ ಮಾಡ್ತೀವಿ. ಆ್ಯಂಡ್ ಅವರಿಗೆ ಮೋಟಿವೇಟ್ ಮಾಡ್ತೀವಿ, ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ ಥರ ನೀವು ಬಿಸ್ನೆಸ್ಸಿಗೆ ಅಪ್ರೋಚ್ ಆಗಬೇಕಂತೇಳಿ. ಸೊ ಅವರು ಯಾವಾಗ ಬಿಸ್ನೆಸ್ಗೆ ಅಪ್ರೋಚ್ ಆಗ್ತಾರೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅದು ಆದಮೇಲೆ ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಅವರು ಇಂಟರ್ನ್ಶಿಪ್ ಮಾಡಿದ್ದು ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತೀವಿ. ಅದ್ರ ಮೊದಲು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಬ್ಯಾಚ್ ಕೊಡ್ತೀವಿ, ಐಡೆಂಟಿ ಕಾರ್ಡ್ ಕೊಡ್ತೀವಿ, ಆ್ಯಂಡ್ ಡಾಟಾ ಕೊಡ್ತೀವಿ ಕಲೆಕ್ಟ್ ಮಾಡೋಕ್ಕೆ. ಸೊ ಇದಕ್ಕೆ ಏನಾಗ್ತದೆ, ಸ್ಟೂಡೆಂಟ್ಸಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ಗೊತ್ತಾಗ್ಬಿಡ್ತದೆ. ಆ್ಯಂಡ್ ಈ ವೆಬ್ ಪೇಜಲ್ಲಿ ಭಾಳಷ್ಟು ಮಾಹಿತಿ ನಮ್ಮದು ಡಿಸ್ಟ್ರಿಕ್ಟ್ ಏನೇನು ಇದೆ, ಎಸೆನ್ಷಿಯಲ್ ಥಿಂಗ್ಸ್ ಲೈಕ್ ಪ್ರೆಸ್ ಕ್ಲಬ್ಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಪೊಲೀಸಿಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಮರ್ಜೆನ್ಸಿಯಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಆ ಡೈರೆಕ್ಟ್ ಇನ್ಫಾರ್ಮೇಷನ್ ನಮ್ಮ ರಾಯಚೂರು ಬಗ್ಗೆ ಎಲ್ಲ ಇರ್ತದೆ. ಮೂರನೇದು ನಮ್ಮದು ಯೂತ್ ಪೊಟೆನ್ಷಿಯಲ್ ಡಿಸ್ಟ್ರಿಕ್ಟ್. ಕಿರಣ್ ಕಾರಣಿಗೆ ಡೆವಲಪ್ ಆಗಿಲ್ಲ, ನಾವು ರಿವರ್ಸ್ ಇದೆ. ಈಗಂತೂ ಮೋರ್ ದೆನ್ 3 ಹೈವೇಸ್ ಬರ್ತಿದೆ, ಭಾರತ್ ಮಾಲ ಇದೆ, ಕನೆಕ್ಟಿವಿಟಿ ಇದೆ, ಎಲ್ಲ ನಮ್ಗೆ ಗೊತ್ತಿದೆ. ಆದರೆ ಪೊಟೆನ್ಷಿಯಲ್ ಮೂವ್ಮೆಂಟ್ ಆಗ್ತಿಲ್ಲ. ಸೊ ಇದಕ್ಕೆ ಇನ್ವೆಸ್ಟ್ ರಾಯಚೂರು ಅಂತ ಹೇಳಿ ಅದಕ್ಕೆ ವೆಬ್ ಪೇಜಲ್ಲಿ ಹೈಲೈಟ್ ಮಾಡಿ ನಮ್ಗೆ ಏನಾದ್ರು ಬಿಟ್ಟಿದ್ದಾರೆ. ಒಂದು ಸಬ್ಸಿಡಿ ಸ್ಯಾಂಕ್ಷನ್ ಮಾಡಿದ ಮೇಲೆ ಫ್ಯಾಕ್ಟ್ರಿದು ಟರ್ನೋವರ್ ಏನಾಗ್ತದ ಅದ್ರ ಬೇಸ್ ಮೇಲೆ ಸಬ್ಸಿಡಿ ರಿಲೀಸ್ ಮಾಡಕತ್ತಾರ. ಮೊದಲು ಏನಿತ್ತು ಇನ್ವೆಸ್ಟ್ಮೆಂಟ್ ಮೇಲೆ ಸಬ್ಸಿಡಿ ಕೊಡ್ತಿದ್ರು. ಸೊ ಅದಕ್ಕೆ ಏನಾಗ್ತದ, ಸಣ್ಣ ಪುಟ್ಟ ಇಂಡಸ್ಟ್ರಿ ಅವರಿಗೆ ಟರ್ನೋವರ್ ಆಗಿಲ್ಲ ಅಂದರೆ ಅವ್ನು ಸಫರ್ ಆಗ್ತಾನೆ. ಈಗ ಯಾರು ಸಬ್ಸಿಡಿ ಸಿಗ್ತದಂತೇಳಿ ಅವನು ವೀಕ್ ಇದ್ದವನಿಗೆ ಸಬ್ಸಿಡಿ ಬೆನಿಫಿಟ್ ಆಗ್ತದೆ. ಮೂರನೇದು, ಕೆಲವು ಇಂಡಸ್ಟ್ರಿ ಇದ್ದಾರೆ ಅವರು ಜಾಬ್ ಆಗಿ ಮಾಡ್ತಾರೆ. ಸೊ ಅವರಿಗೆ ಸಬ್ಸಿಡಿ ಈ ಟರ್ನೋವರ್ ಬೇಸ್ ಮಾಡಿದರೆ ಅವ್ರು ಬರೋಲ್ಲ. ಸೊ ಹೈಲೈಟ್ ಮಾಡಿದ್ವಿ, ಅದಕ್ಕೆ ರಿಲೀಸ್ ಮಾಡಿದೆ ಅಂತ ಹೇಳಿದ್ರು. ಮೊದಲು 5 years ಬ್ಯಾಕ್ ವೇರ್ ಹೌಸಿಂಗಿಗೆ ನಮ್ಮಲ್ಲಿ ಭಾಳ ಪೊಟೆನ್ಷಿಯಲ್ ಇದೆ. ಫಾರ್ಮರ್ಸಿಗೆ, ಸಣ್ಣ ಫಾರ್ಮರ್ಸ್ಗೆ ವೇರ್ ಹೌಸ್ ಹಾಕಕ್ಕೆ. ಸೊ ಈಗ ಪಾಲಿಸಿ ಏನು ಮಾಡಿದೆ, 5 years ಬ್ಯಾಕ್ 50,000 ಅಬೌವ್ ಸ್ಕ್ವೇರ್ ಫೀಟ್ ವೇರ್ ಹೌಸ್ ಇದ್ರೇನ ಸಬ್ಸಿಡಿ ಸಿಗ್ತದೆ ಅಂತೇಳಿ, ಆ್ಯಂಡ್ KIDB ಲ್ಯಾಂಡಲ್ಲಿ. ಸೊ ಅದಕ್ಕೆ ನಾವು ಅವರಿಗೆ ಅಪೀಲ್ ಮಾಡಿದ್ವಿ, ಸಣ್ಣ ರೈತರಿಗೆ ತ್ರಾಸ ಆಗ್ತದ, ಅವರಿಗೆ 5,000 ಸ್ಕ್ವೇರ್ ಫೀಟ್ ಅದಕ್ಕೆ ಜಾಸ್ತಿ ಇದ್ರೆ ನೀವು ಸಬ್ಸಿಡಿ ಕೊಡ್ರಿ, ಪ್ಲಸ್ ಅದಕ್ಕೆ ರಿಲ್ಯಾಕ್ಸ್ ಮಾಡಿರಿ, ಎಲ್ಲಿನ ಅವ್ರಿಗೆ ಅನುಕೂಲ ಜಾಗ ಇದೆ ಅಲ್ಲಿ ಆಗಲಿ ಅಂತೇಳಿ. ಯಾಕಂದರೆ KIDB ಲ್ಯಾಂಡ್ ಅಂದರೆ ಮತ್ತು ನಮ್ಮ ಡಿಸ್ಟಿಕಲ್ಲಿ ತಾಲೂಕಲ್ಲಿ ಪ್ಲೇಸಲ್ಲಿ ಭಾಳ ತೊಂದರೆ ಆಗುತ್ತೆ ದೂರ ಬರೋಕ್ಕೆ. ಸೊ ಫಾರ್ಮರ್ಸ್ ಅಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಕೇಳಿದ್ವಿ. ಮತ್ತು ನಮ್ಮದು ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ 690.13 acres ಲ್ಯಾಂಡ್ ಇದು ಎಕ್ವೈಷನ್ಗೆ ಕೇಳಿದ್ದಾರೆ. ಎಲ್ಲ ಐ ಥಿಂಕ್ ಇಟ್ಸ್ ಫೈನಲ್ ಸ್ಟೇಟ್ ಗೌರ್ಮೆಂಟಲ್ಲಿ ನೋಟಿಫಿಕೇಷನ್ಗೆ ಪೆಂಡಿಂಗ್ ಇದೆ. ಅವ್ರಿಗೆ ಹೈಲೈಟ್ ತೊಗೊಂಡು ಜಲ್ಲಿನ ಮಾಡ್ತಾರೆ. ಮತ್ತು 1,500 acre ಲ್ಯಾಂಡ್
ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಪ್ರೊಸೆಸ್ ಮಾಡ್ರಿ ಅಂತ ಹೇಳಿ. ಲ್ಯಾಂಡ್ ಇದೆ, ಆ ಟೆಕ್ಸ್ಟೈಲ್ ಪಾರ್ಕಿಗೆ ನಮಗೆ ಯಾವ್ದು ದೊಡ್ಡ ಯೂನಿಟ್ ಬರಲಿ, ಸೋಲಾರ್ ಪಾರ್ಕ್ ಬರಲಿ, ಏನೋ ಬರಲಿ, ಅದಕ್ಕೆ ಬೆನಿಫಿಟ್ ಆಗ್ತದೆ. 1500 ಐಡೆಂಟಿಫೈ ಮಾಡಿದ್ದಾರೆ. ಅದನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸ್ಮಾಲ್ ಫಾರ್ಮರ್ಸ್ ಆರ್ ಬಿಗರ್ ಫಾರ್ಮರ್ಸ್ ಇದ್ರೆ ಅವರಿಗೆ ಲ್ಯಾಂಡ್ ಟು ಲ್ಯಾಂಡ್ ಸೆಟಪ್ ಕೊಡ್ರಿ ಅಂತ ಪಾಲಿಸಿಯಲ್ಲಿ, ಅವರಿಗೆ ನೆಲಸನ್ ಆಗ್ಬಾರ್ದು. ಆ್ಯಂಡ್ ನಮ್ಮ ಪಾಲಿಸಿಯಲ್ಲಿ ಆಲ್ರೆಡಿ ಇದೆ, ಲ್ಯಾಂಡ್ ಯೂಸರ್ಗೆ ಜಾಬ್ ಕೊಡ್ರಿ ಅಂತ ಹೇಳಿ. ಅದು ಕೆಲವೊಂದು ಇಂಪ್ಲಿಮೆಂಟ್ ಆಗಿಲ್ಲ, ಅದನ್ನು ಮಾಡೋಣ ಹೇಳಿದ್ವಿ. ನಾವು ಬರೀ ನಾವು ಉದ್ಯಮದ ಅಲ್ಲ, ಟೋಟಲ್ ಓವರ್ ಡೆವಲಪ್ಮೆಂಟ್ ಬಗ್ಗೆ ನಾವು ಕೇಳ್ತಿದ್ವಿ. ಮೇಗಾ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಹೇಳ್ತೀನಿ. ಸೊ ಅವ್ರಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿದ್ವಿ. ಈಗ ಒಂದು ಕಡೆ ಕೊಟ್ಟಿದ್ದು ಚೇಂಜ್ ಮಾಡೋಕ್ಕೆ ಬರಲ್ಲ, ಆದರೆ ನಮಗೇನೆ ಡಿಕ್ಲೇರ್ ಮಾಡಿ ಪೊಟೆನ್ಷಿಯಲ್ ಇದೆ ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾನು ಮಾಡೋಣ ಅಂತೇಳಿ. ಮತ್ತು ಇಲ್ಲಿ ಡೆಡಿಕೇಟೆಡ್ ಪೈಪ್ಲೈನ್ ಒಂದು ಇಂಡಸ್ಟ್ರಿ ನಾವು ಸಿಂಗಲ್ ಏಜೆನ್ಸಿಯಲ್ಲಿ ಪ್ರಮೋಟ್ ಮಾಡಿ, ಇನ್ವೆಸ್ಟ್ ರೈಟ್ಸ್ ಪ್ರಮೋಟ್ ಮಾಡಿ ಎಲ್ಲ ಕೊಡ್ತೀವಿ ಸೌಲಭ್ಯ ಅಂತ ಹೇಳಿ ಕರೆದೀವಿ. ಆದರೆ ನೀರು ಕೊಡೋಕೆ ಆಗಲಿಲ್ಲ, ಯಾಕಂದರೆ ನಮ್ಮ ಕುಡಿಯೋ ನೀರಿಗೆ ತ್ರಾಸ ಇದೆ ಭಾಳ. ಸೊ ಅಲ್ಲಿ ಫ್ಯಾಕ್ಟ್ರಿಗೆ ಎಲ್ಲಿ ಕೊಡ್ತೀವಿ ಅಂತ ಹೇಳಿ. ಸೊ ಅವರಿಗೆ ರಿಕ್ವೆಸ್ಟ್ ಮಾಡಿ ಡೆಡಿಕೇಟೆಡ್ ಪೈಪ್ಲೈನ್ ನಮ್ಮ 3 ಕ್ಲಸ್ಟರ್ ಜಾಸ್ತಿ ಇದೆ. ನಮ್ಮ ಇಂಡಸ್ಟ್ರಿ ಗ್ರೋತ್ ಸೆಂಟರ್, ನಮ್ಮ ಮಂಜಲಾಪುರ ಏರಿಯಾ, ಗರ್ವಾಲ್ ರೋಡಲ್ಲಿ ರೈಸ್ ಇಂಡಸ್ಟ್ರಿ ಜಾಸ್ತಿ ಇದೆ. ಅದು ಹೈಯೆಸ್ಟ್ ರೆವೆನ್ಯೂ ಕೊಡ್ತದ. ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ ಕೊಡೋದು ರಾಯಚೂರು, ಭಾಳ ಹೆಮ್ಮೆಯಿಂದ ಹೇಳೋಕ್ಕಾಗ್ತದೆ. ಸೊ ಆ ರೈಸ್ ಮಿಲ್ಸ್ ಆಲ್ಸೋ ಕಾಂಟ್ರಿಬ್ಯೂಷನ್ ಹ್ಯೂಜ್ ನಮ್ಮ ಡಿಸ್ಟ್ರಿಕ್ಟಿಗೆ. ಸೊ ಅವರಿಗೆ ವಾಟರ್ ಬೇಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಸೊ ಮೂರವರಿಗೆ ಡೆಡಿಕೇಟೆಡ್ ಪೈಪ್ಲೈನ್ ಕೊಡಂತೇಳಿ ನಾವು ಕೇಳಿದ್ವಿ ಅವರಿಗೆ. ಪ್ಲಸ್ ದೇವದುರ್ಗದಲ್ಲಿ 27 acres ಲ್ಯಾಂಡ್ ಎಕ್ವೈರ್ ಆಗಿ 20 ವರ್ಷ ಮೇಲೆ ಆಗಿದೆ, ಡೆವಲಪ್ಮೆಂಟ್ ಏನಾಗಿಲ್ಲ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಲ್ಯಾಂಡ್ ಇದೆ, ಡೆವಲಪ್ಮೆಂಟ್ ಮಾಡಿಬಿಟ್ರೆ ಇಂಡಸ್ಟ್ರಿ ಜಿಮ್ಮಿಂಗ್ ಎಲ್ಲ ಭಾಳ ಪ್ರಾಡಕ್ಟ್ ಇದೆ ಆಗುತ್ತೆ ಅಂತೇಳಿ. ಮತ್ತು 8ನೇ ಪಾಯಿಂಟ್ ಏನಂದರೆ ಪಂಚಾಯತಲ್ಲಿ ಫಾರ್ಮ್ ನಂಬರ್ 9, ಫಾರ್ಮ್ ನಂಬರ್ 11 ಭಾಳ ಡಿಲೇ ಆಗುತ್ತೆ ಕೊಡೋಕ್ಕೆ. ಸೊ ಇಲ್ಲಿದ್ರಲ್ಲಿ ಇಂಡಸ್ಟ್ರಿಗೆ ಡಿಲೇ ಆಗ್ತಿದೆ. ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡಿದ್ವಿ ಅದು ಎಕ್ಸ್ಪೀಡಿಯೇಟ್ ಮಾಡಿ ಅಂತೇಳಿ. ಮತ್ತು ಆ ಪಂಚಾಯತ್ ಏರಿಯಾದಲ್ಲಿ ಎಲ್ಲಿ ಇಂಡಸ್ಟ್ರೀಸ್ ಇದೆ ಅವರು ಪಂಚಾಯತಿಗೆ ಡೆವಲಪ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಮತ್ತು KIDBಗೆ ಡೆವಲಪ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಡಬಲ್ ಟ್ಯಾಕ್ಸೇಷನ್ ಆಗ್ತಿದೆ. ಸೊ ಅದಕ್ಕೂ ಒಂದು ಪಾಲಿಸಿ ಮಾಡಿ ಒಂದು ಫೈನಲ್ ಮಾಡಿ ಅಂತೇಳಿ. ನಮ್ಮಲ್ಲಿ ಟ್ರಕ್ ಟರ್ಮಿನಲ್ ಒಂದು ಭಾಳ ದೂರ ಅಲರ್ಟ್ ಆಗಿತ್ತು, ಟ್ರಕ್ ಟರ್ಮಿನಲ್ ಕೇಳಿದ್ದಾರೆ. ಸೊ ಅದು ಸನಿ ಕೊಡಬೇಕಂತ ಐಡೆಂಟಿಫೈ ಮಾಡಿದ್ದಾರೆ. ಸೊ ರಿಕ್ವೆಸ್ಟೆಡ್ ಮಿನಿಸ್ಟರ್ ಇಮಿಡಿಯೇಟ್ಲಿ ಅದಕ್ಕೆ ಐಡೆಂಟಿಫೈ ಮಾಡಿ ಅದಕ್ಕೆ ಅಲರ್ಟ್ ಮಾಡಿ ಅಂತ ಇಲ್ಲಾಂದರೆ ಎಲ್ಲ ಬೇಕಾದ್ರೆ ಪಾರ್ಕ್ ಮಾಡ್ತಾರೆ, ಅವ್ರಿಗೇನೆ ತೊಂದರೆ, ನಮಗೇನೆ ತೊಂದರೆ, ಮತ್ತು ಟ್ರಾಫಿಕ್ಗೆ ತೊಂದರೆ ಆಗ್ತದೆ. ಮತ್ತು ಇದರ ಜೊತೆಗೆ ರಾಯಚೂರು ಮತ್ತು ಇಂಡಸ್ಟ್ರಿಯಲ್ ಏರಿಯಾಗೆ ಬೇಸಿಕ್ ಫೆಸಿಲಿಟೀಸ್, ನಮ್ಮ ರೋಡ್ಸ್, ಸ್ಟ್ರೀಟ್ ಲೈಟ್ಸ್ ಹೋಗಿಲ್ಲ. ಇನ್ನು ಪ್ರೋಸೆಸ್ ಅದನ್ನೇ ಹೇಳ್ತಾ ಇದ್ದೀವಿ. 3,700 ಎಕರೆ ಐಡೆಂಟಿಫೈ ಮಾಡಿದ್ದಿತ್ತು ಸೆಂಥಿಲ್ ಅವರಿದ್ದಾಗ. ಅದಾದಮೇಲೆ ಏನಾಯಿತು, ಅದನ್ನು ಆ ಪೈಕಿ ಪಾರ್ಟ್ ವೈಸ್ ಮಾಡಬೇಕು ಅಂತ 690 ಎಕರೆದು ಒಂದು ಸ್ಲಾಟಿಂಗ್ ಪ್ರೋಸೆಸ್ ಆಗಿ ಫೈನಲ್ ನೋಟಿಫಿಕೇಶನ್ ಇದೆ. ಇಲ್ಲ ಸರ್, ಇದನ್ನು ಅದು ಬಂದರೆ ಲ್ಯಾಂಡ್ ಬ್ಯಾಂಕ್ ಇವರು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಮಾಡ್ಬೋದು. ಅದು ಅದೇ ಪ್ರೋಸೆಸ್ ನಡೆದಿಲ್ಲ. ಸೆಕೆಂಡ್ ನಾವು ಕೇಳಿದ್ದೇನು, ಅದಕ್ಕಾಗಿಯೇ ನಮಗೆ ಟೆಕ್ಸ್ಟೈಲ್ ಪಾರ್ಕ್ ಮಿಸ್ ಆಯಿತು ಲಾಸ್ಟ್ ಇಯರ್. ಕಲಬುರಗಿಲಿ 1200 ಎಕರೆ ಲ್ಯಾಂಡ್ ಇತ್ತು ಅಂತ ಕಲಬುರಗಿ ಅವರಿಗೆ ಅಲರ್ಟ್ ಮಾಡಿದರು. ನಮಗೆ ಲ್ಯಾಂಡ್ ಇರಲಿಲ್ಲ, ನಮಗೆ ಅಕ್ವೈರ್ಡ್ ಲ್ಯಾಂಡ್ ಇರಲಿಲ್ಲ. ಅದಕ್ಕಾಗಿ ಮತ್ತೊಂದು 1000 ಎಡಿಷನಲ್ ಮಾಡಿ ಅದರಲ್ಲೇ ಐಡೆಂಟಿಫೈ ಮಾಡಿದ್ದಿದೆ. ಅದು ಮಾಡಿದ್ದಲ್ಲಿ ಅಂದರೆ ಸಿಂಗ್ರೋಡಿಯಿಂದ ಬಲಗಡೆ ಜಂಬಲ್ದಿನಿವರೆಗೆ 5 ವಿಲೇಜಲ್ಲಿ ಸುಮಾರು 3,700 ಎಕರೆ ಡ್ರೈ ಲ್ಯಾಂಡು, ಏನು ಬೆಳೆಯಲ್ಲ ಅಂತ ಐಡೆಂಟಿಫೈ ಮಾಡಿ ರೈತರ. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಜೋಶಿ, ಮಲ್ಲಿಕಾರ್ಜುನ ದೋತರಬಂಡಿ, KM ಪಾಟೀಲ್, ಜಂಬಣ್ಣ ಎಕ್ಲಾಸ್ಪುರ್, KV ಮನೋಹರ್, ಜಗದೀಶ್ ಗುಪ್ತಾ, ನಾಗನಗೌಡ ಹರವಿ, ಉದಯ್ ಕಿರಣ್ ಉಪಸ್ಥಿತರಿದ್ದರು. ಹಿಂದಿನ ಬಿಜೆಪಿ ಸರ್ಕಾರದಂತೆ ಕಾಂಗ್ರೆಸ್ ಸರ್ಕಾರವೂ ಸಹ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಸದೆ ಮಾಡುತ್ತಿರುವ ಅನ್ಯಾಯ ಖಂಡಿಸಿ 15 ದಿನಗಳ ನಂತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾಗಪ್ಪ ಗಿರಣಿ ಹೇಳಿದರು. ಹಿಂದಿನ ಬಿಜೆಪಿ ಸರ್ಕಾರದಂತೆ ಕಾಂಗ್ರೆಸ್ ಸರ್ಕಾರವೂ ಸಹ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಸದೆ ಮಾಡುತ್ತಿರುವ ಅನ್ಯಾಯ ಖಂಡಿಸಿ 15 ದಿನಗಳ ನಂತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾಗಪ್ಪ ಗಿರಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸರಿಸುಮಾರು 300 ರಿಂದ 500 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಹಣ ಪಾವತಿ ಬಾಕಿ ಇದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಬಾಕಿ ಬಿಲ್ ಪಾವತಿಸುವಂತೆ ಸೂಚಿಸಿದ್ದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಅಧಿಕೃತ ಆದೇಶ ನೀಡಿದೆ ಹೊರತು ಬಿಲ್ ಪಾವತಿಸುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಸಾಲ ಮಾಡಿ ಗುತ್ತಿಗೆ ಕೆಲಸ ಮಾಡುವ ಗುತ್ತಿಗೆದಾರರನ್ನು ಎಲ್ಲಾ ಸರ್ಕಾರಗಳು ಸಾಲಗಾರರನ್ನಾಗಿಸಿವೆ. KKRDB ಒಂದರಲ್ಲಿಯೇ 1957 ಕೋಟಿ ರೂಪಾಯಿ ಬಾಕಿ ಇದೆ. ರಾಜ್ಯದಾದ್ಯಂತ 47,000 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ.
ಹಿಂದಿನ ಬಿಜೆಪಿ ಸರ್ಕಾರವು ಗುತ್ತಿಗೆದಾರರಿಗೆ ಬಾಕಿ ಹಣ ನೀಡದೆ ನಿರ್ಲಕ್ಷ್ಯ ವಹಿಸಿತು. ಆದರೆ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಯೋಜನೆಗಳನ್ನು ರೂಪಿಸಿ ಜಾರಿಯಲ್ಲಿ ತೊಡಗಿದೆ. ಹಣ ಹಾಕಿ ಮಾಡಿದ ಗುತ್ತಿಗೆದಾರರನ್ನು ಕಡೆಗಣಿಸಿದೆ ಎಂದರು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಗುತ್ತಿಗೆದಾರರಿಗೆ ಬಾಕಿ ಹಣ ನೀಡದೇ ಇರುವುದರಿಂದ ಗುತ್ತಿಗೆದಾರನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಲು ಸರ್ಕಾರವೇ ಹೊಣೆಯಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರು ಗುತ್ತಿಗೆದಾರರ ಕುರಿತು ಅಹಂಕಾರ ಮಾತನಾಡಿರುವುದು ಖಂಡನೀಯವಾಗಿದೆ. ಎಲ್ಲಾ ಶಾಸಕರು ಗುತ್ತಿಗೆದಾರರಾಗಿಯೇ ಶಾಸಕರು ಸಚಿವರುಗಳಾಗಿದ್ದಾರೆ. ಗುತ್ತಿಗೆದಾರರ ಸಮಸ್ಯೆ ಏನು ಎಂದು ಗೊತ್ತಿದ್ದರೂ ಬಿಲ್ ಪಾವತಿಸುತ್ತಿಲ್ಲ ಎಂದರು. ಕೂಡಲೇ ಬಾಕಿ ಇರುವ ಬಿಲ್ ಪಾವತಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಲಿದೆ ಎಂದರು. ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ 300 ಕೋಟಿ ಬಿಲ್ ಪೆಂಡಿಂಗ್ ಇರುವಂಥ ಪರಿಸ್ಥಿತಿ ಉಂಟು. ಹಾಗಾಗಿ 300 ರಿಂದ 500 ಕೋಟಿ ಬಿಲ್ಗಳನ್ನು ಪೆಂಡಿಂಗ್. ಕಳೆದ ಜನವರಿಯಿಂದ ಇಲ್ಲಿವರೆಗಾದರೂ ಕೂಡ ಬಿಲ್ಲನ್ನು ಗುತ್ತಿಗೆದಾರರಿಗೆ ಪಾವತಿ ಮಾಡಲಾಗದೆ ನಮ್ಮನ್ನು ಬಹಳ ಕಷ್ಟದಲ್ಲಿ ಸಿಲುಕುವಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಹಾಗಾಗಿ ಸಂಪೂರ್ಣವಾಗಿ ನಾವು ಕೆಲಸ ಮಾಡಿ ಮುಗಿಸಿದ್ವಿ. ಏನು ಉಳಿದ್ರು ಒಂದು 10% ಉಳಿದಿರಬೇಕು. ಇಷ್ಟು ಮಾಡಿದರೂ ಕೂಡ ಸರ್ಕಾರ ಇವತ್ತಿನ ದಿನ ನಮಗೆ ಬಿಲ್ ಕೊಡ್ತಾ ಇಲ್ಲ. ಇದು ಪರಿಸ್ಥಿತಿ ಗಂಭೀರ ಬಂದಿಸಿ ನಮಗೆ ಏನು ಪರಿಸ್ಥಿತಿ ಆಗಿದೆ ಅಂದರೆ ಇವತ್ತು ಯಾವುದೇ ಕಾರಣಕ್ಕೆ ನಮ್ಮದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲ ಜಿಲ್ಲಾ ಗುತ್ತಿಗೆದಾರರಾಗಿ ರಾಜ್ಯದ ಗುತ್ತಿಗೆದಾರರಾಗಿ ಬಹಳ ತೊಂದರೆಯಲ್ಲಿ ನಾವು ಸಿಕ್ಕಿದ್ವಿ. ಇವತ್ತು ಸಿಮೆಂಟ್ ತರ ಕಾಣ್ತಾ ಇಲ್ಲ, ಇವತ್ತು ಕಂಕರ್ ತರ ಕಾಣ್ತಾ ಇಲ್ಲ. ಯಾರಿಗೂ ಕೂಡ ನಮ್ಮ ಪರಿಸ್ಥಿತಿ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ನಮ್ಗೆ ಇವತ್ತಿಗೆ ಉದ್ಭವ ಆಗಿರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಇವತ್ತು ರಾಜ್ಯದಾದ್ಯಂತ ಇವತ್ತು ಹೋರಾಟ ಸ್ಟಾರ್ಟ್ ಆಗಿದೆ. ಆ ಹೋರಾಟಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಡಿ ಕೆಂಪಣ್ಣವರು ಕೂಡ ಎಲ್ಲ ರಾಜ್ಯದ ಮೀಡಿಯಾದ ಮುಂದೆ ಅವರೆಲ್ಲರೂ ಕೂಡ ಅವರು ಕಷ್ಟ ಇರ್ತಕ್ಕಂಥದ್ದನ್ನ ಎಲ್ಲ ಅದನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮದು ಕೂಡ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಆಯಾ ತಾಲೂಕಲ್ಲಿ ಪ್ರೆಸ್ ಮೀಟ್ ಮಾಡಿ ಅನ್ನುವಂಥ ಮಾತನ್ನು ನಾವು ಕೂಡ ಆದೇಶ ರಾಯಚೂರು ಜಿಲ್ಲೆಯಿಂದ ಕೊಟ್ಟಿದ್ದೀವಿ. ಇನ್ನು ನಿನ್ನೆ ದಯಮಾಡಿ ಹಿರಿಯ ಪತ್ರಕರ್ತರು ನೀವು ತಮಗೆಲ್ಲ ಗೊತ್ತಿದ್ದ ವಿಷಯನೇ. ನಿನ್ನೆ ಒಬ್ಬ ಗೌತಮ್ ಅನ್ನುವಂಥವರು ರಾಜ್ಯದಲ್ಲಿ ಈ ಬಿಲ್ಲು ಪಾವತಿಸಿದ ಕಾರಣ ನಿನ್ನೆ ಅವರು ಸಾವಿಗೆ ಶರಣರಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಇಂತಹ ಪರಿಸ್ಥಿತಿಗಳನ್ನು ತರ್ತಕ್ಕಂಥ ಸರ್ಕಾರ ಇವತ್ತು ಬಹಳ ಗಂಭೀರ ಅಂತ ನಾವೇನೋ ಅನ್ಕೊಂಡಿದ್ವಿ. ಹಿಂದಕ್ಕೆ ನಿಮ್ಮ ಮಾಧ್ಯಮದ ಹಿರಿಯರ ಮುಂದೆ ಹೇಳಿದ್ವಿ, ಹಿಂದಿನ ಸರ್ಕಾರದಲ್ಲಿ ನಮ್ಗೆ ಇದೇ ಈಗಾಗಲೂ ಕೂಡ ಇದೇ ಪರಿಸ್ಥಿತಿ ನಮಗೆ ಬಂದಿದೆ. ಇಂತಹ ಪರಿಸ್ಥಿತಿಗಳು ಬಂದಿರತಕ್ಕಂಥ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನ ತುಂಬಾ ಸೀರಿಯಸ್ ತಗೊಂಡು ಗುತ್ತಿಗೆದಾರರ ಕಷ್ಟ ಏನಿದೆ ಅನ್ನುವಂಥದ್ದು ಅವರು ತಕ್ಷಣ ನಮ್ಮ ಬಿಲ್ ಪಾವತಿಸಿ ಮಾಡಬೇಕಂತ ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಸಚಿವರನ್ನು ಸಂಪರ್ಕಿಸಿ ಬಿಲ್ ಅನ್ನು ಪಾವತಿಸಿ ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇವತ್ತು ಅಧಿಕಾರಿಗಳು ಯಾವುದೇ ಒಂದು ರೀತಿಯಿಂದ ನಿಮ್ಗೆ ಅದಿಲ್ಲ, ಇನ್ನೂ ನಮ್ಗೆ ಆರ್ಡರ್ ಬಂದಿಲ್ಲ, ನಮ್ಗೆ ಇದು ಬಂದಿಲ್ಲ, ಅಧಿಕೃತವಾಗಿ ಆರ್ಡರ್ ಬಂದಿಲ್ಲ ಅನ್ನುವಂಥ KKDPಯಲ್ಲಿ ಇವತ್ತು 1967 ಕೋಟಿ ರೂಪಾಯಿಗಳಲ್ಲಿ ನಡೆಯಿದೆ. ಆದರೂ ಕೂಡ ಸರ್ಕಾರದ ಸಚಿವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಸಂಬಂಧಪಟ್ಟ ಸಚಿವರುಗಳನ್ನು ಸಂಪರ್ಕಿಸಿ ಬಿಲ್ ಪಾವತಿಸಲು ಅಂತ ಹೇಳಿದ್ದಾಯ್ತು. ಅದನ್ನು ಪತ್ರ ಮೂಲಕವಾಗಿ ಎಲ್ಲ ಸಚಿವರಿಗೆ ಕಳಿಸಿದ್ದಾಯ್ತು, ಅಧಿಕಾರಿಗಳಿಗೆ ಕಳಿಸಿದ. ಆದರೂ ಕೂಡ ಇವತ್ತಿನ ದಿವಸ ಈ ಸಚಿವರಿಗೆ ಏನು ನಾಟಕ ಅಂತ ನನಗೆ ಗೊತ್ತಾಗ್ತದೆ. ಈಗ ಇದುವರೆಗಾದ್ರೂ ಕೂಡ ಸಚಿವರು ಮಾನ್ಯ ಮುಖ್ಯಮಂತ್ರಿ ಕೂಡ ಹೇಳಿದ್ರು ಕೂಡ ಆ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಬಹಳ ತೊಂದರೆಯಲ್ಲಿದ್ದೀವಿ, ಕಷ್ಟ ಬಹಳ ಪರಿಸ್ಥಿತಿ. ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ನೀವು ಪತ್ರಕರ್ತರು ಹಿರಿಯ ತಾವೆಲ್ಲ ನೋಡಿ ಒಂದು ಗಂಟೆ ತೆಗಿರ್ತೀವಿ. ಹೀಗಾಗಿ ಇದೇ ರೀತಿ ಮುಂದುವರೆದೆ ಇನ್ನೂ 10-12 ವರ್ಷ ಮುಂದುವರೆದೆ ಎಲ್ಲ ಜಿಲ್ಲೆಯಲ್ಲಿ 2-3 ಸಾವಿರಗಳನ್ನು ಕಾಣುವಂಥ ಪರಿಸ್ಥಿತಿ ನಮ್ಮೆಲ್ಲರಿಗೆ ಬಂದಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನ ತಮ್ಮ ಸಂಬಂಧಪಟ್ಟ ಸಚಿವರು ಕರೆಸಿ ನಮಗೆ ಬಿಲ್ಲು 10-12 ವರ್ಷಗಳಿಗೆ ಬಿಲ್ಲು ಕೊಡದೇ ಹೋದಲ್ಲಿ
ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡುವಂಥ ಕೆಲಸ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮೊನ್ನೆ ನೀವು ಮಾಧ್ಯಮದ ಹಿರಿಯರು ಕೇಳಿದ್ದೀರಿ, ನಾವು ಒಬ್ಬ ಉಪಮುಖ್ಯಮಂತ್ರಿ ಮಾತಾಡುವಂಥ ಮಾತು ನೋಡಿ ಹೆಂಗಿದೆ. ಒಬ್ಬ ಗುತ್ತಿದಾರ ಇಡೀ ನೀವು ಎಲ್ಲ ಇವತ್ತು ಎಷ್ಟು ಮಂದಿ ನೀವು ಸಚಿವರು ಇದ್ದೀರಿ, ಶಾಸಕರಿದ್ದೀರಿ, ನೀವೆಲ್ಲರೂ ಕೂಡ ಗುತ್ತಿದಾರ ಮಾಡಿ ಕೇಸಿ ನೀವು ಅಸೆಂಬ್ಲಿಗೆ ಹೋಗುವಂತ ಮಂದಿ. ನೀವು ಪ್ರತಿಯೊಂದು ಕರ್ನಾಟಕ ರಾಜ್ಯದಲ್ಲಿ 224 ಮಂದಿ ಶಾಸಕರಾಗಿರ್ಬೋದು, ಇವರೆಲ್ಲರೂ ಗುತ್ತಿದಾರರ ಕಷ್ಟವನ್ನು ನೋಡಿಸಿ ತಾವು ಹಿಂದಿನ ದಿನಗಳಲ್ಲಿ ಆ ಕೆಲಸಗಳನ್ನು ಮಾಡಿ ಗುತ್ತಿದಾರರಾಗಿ ನೀವು ಈ ಕ್ಯಾಬಿನೆಟ್ನಲ್ಲಿ ಸಚಿವರಾಗಲಿ MLA ಆ ಕೆಲಸ ಮಾಡಿ ಹೋಗುವಂಥ ನೀವು ಸಂಪೂರ್ಣ ಗೊತ್ತಿದ್ದಂತು. ಆದರೂ ಕೂಡ ಇನ್ನ ಬಣ್ಣ ತಲುಪಿದ್ದು ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಸೃಷ್ಟಿ ಮಾಡ್ತಿರಲ್ಲ, ಇದು ನಾಚಿಕೆ ಹೇಳ್ತಾರೆ ಅನ್ನೋಂಥದ್ದು ಮಾತನ್ನು ಕಲಿಸ್ಬೋದು. ಇವತ್ತು ನಿನ್ನೆ ಮನೆಯಲ್ಲಿ DK ಶಿವಕುಮಾರ್ ಹೇಳಿದ್ರು, ಗುತ್ತಿದಾರರು ರಾಜ್ಯಪ್ಪ ಅವರಿಗೆ ಹೋಗ್ಲಿ, ಇನ್ನೊಂದಲ್ಲಿ ಹೋಗ್ಲಿ, ನಾನು ಎದುರೋ ಬರಲ್ಲ, ಇದು ಅಹಂಕಾರ ಬೇಡಯ, ಮಾನ್ಯ ಉಪಮುಖ್ಯಮಂತ್ರಿ ಅಹಂಕಾರ ಬೇಡ. ಹಿಂದಿನ ಸರ್ಕಾರ ಅಹಂಕಾರ ಮಾಡಿ ಕೇಸಿ ಅಲ್ಲ ಇತ್ತು. ಇವತ್ತು ಅದೇ ಸರ್ಕಾರದ ವಿರುದ್ಧ ಮಾತಾಡಿದಂಥ DK ಶಿವಕುಮಾರ್ ಅವರೇ, ಬಿಜೆಪಿ ಸರ್ಕಾರ ನಮ್ಮ ಡಿ ಕೆಂಪಣ್ಣಪ್ಪಾಜಿ ಅವರು ಮಾಡಿದಂತ 40% ಸರ್ಕಾರವನ್ನು ಕೇಸಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಅದನ್ನೆಲ್ಲ ಗೊತ್ತು ಕ್ಯಾಬಿನೆಟ್ನಲ್ಲಿ ರಿಲೀಸ್ ಮಾಡಿದ್ರಿ. ಇವತ್ತು ಅದರದ್ದು 30% ಎಫೆಕ್ಟ್ ಆಗಿ ಇವತ್ತು ಹಳೆಯ ಕೆಲಸ ಆಯಿತು ಹಿಂದಿನ ಸರ್ಕಾರ. ಇವತ್ತು ನೀನಾದ ಮಾತು ಕೂಡ ನಾನು ಹಂಗೆ ಮಾಡ್ತೀವಿ, ಗೊತ್ತಾದ್ರೆ ಹಿಂಗೆ ಮಾಡ್ತೀವಿ, ನಾನು ಅದನ್ನು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಇವತ್ತು ನಮ್ಗೆ ಅದೇ ಅದು ಬೇಕಾಯ್ತು, ಇದು ಬೇಡ ಆಯ್ತು. ಇಂತಹ ಪರಿಸ್ಥಿತಿಯನ್ನು ನಾವು ಗಂಭೀರವಾಗಿ ಸಿಕ್ಕಾಕೊಂಡಿದ್ದೀವಿ. ನಮಗೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ 47,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ 47,000 ಕೋಟಿ ಬಿಲ್ ಪೆಂಡಿಂಗ್ ಗುತ್ತಿದಾರರು ಕೆಲಸ ಮಾಡಿ ಮುಗಿಸಿದ ಬಿಲ್. ಈಗಾಗಲೇ ಬಿಲ್ಗಳು ಹೋಗಿಲ್ಲ. ಅವ್ರಿಗೆ ಏನಾದ್ರು ಸೆಕ್ರೆಟರಿ ಕೇಳಪ್ಪ, ನಾನು ಏನು ಮಾಡಪ್ಪ, ನಂಗೆ ಆರ್ಡರ್ ಬಂದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ನನಗೆ ಸಚಿವರು ಆರ್ಡರ್ ಮಾಡಿಲ್ಲ ಕೊಡಂತ, ನನಗೆ ದುಡ್ಡು ಹೇಳೋದು ಪಾಪ KKDP ಗುಲ್ಬರ್ಗ ಕಮಿಷನರ್ ಕೂಡ ಹೇಳಿದ್ರು, ನಮ್ಗೆ ಒಂದು ಕಾಪಿ ಕೂಡ ಕೊಟ್ಟಿರಪ್ಪ, ನಮ್ಗೆ 19 ಕೋಟಿ ನಡೆಯಲ್ಲ ಕೊಡ್ತೀನಿ ನಾನು ಅಂತ ಹೇಳಿದ್ರು. ಇವರು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಇವತ್ತಿನ ದಿವಸ ನಮ್ಮ 47,000 ಕೋಟಿ ರಾಜ್ಯದಲ್ಲಿ ಇಟ್ಟುಕೊಂಡು ನಾನು ಒಂದೇ ಕೇಳ್ತೀನಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಇಷ್ಟು ಬಿಟ್ಟಿ ಯೋಜನೆಗಳಿಗೆ ಏನು ಕೊಟ್ಟಿದ್ದೀರಿ, ಅವಶ್ಯಕತೆ ಇಲ್ಲದಂತ ಬಿಟ್ಟಿ ಯೋಜನೆಗಳಿಗೆ ಏನು ಕೊಟ್ಟಿದ್ದೀರಲ್ಲ, ನಾವು ಸಾಲ ಸಂಪತ್ತನ್ನು 4 ರೂಪಾಯಿಗೆ 5 ರೂಪಾಯಿಗೆ ಸಾಲ ಸಂಪತ್ತನ್ನು ಕೆಲಸ ಮಾಡಿದ್ದೀವಿ. ಅದು ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದೀವಿ, ಅದು ಸರಿಗಿಲ್ಲ, ತನಿಖೆ ಮಾಡ್ತೀವಿ. ತನಿಖೆ ಮಾಡಕ್ಕೆ ಎಷ್ಟು ಇರಬೇಕಯ್ಯ, ನಿಮ್ಮ ಸರ್ಕಾರ ಒಂದು 2-3 ತಿಂಗಳು ಆಯ್ತದ, ತನಿಖೆ ಮಾಡ್ರಿ. ನಮ್ಮ ಎಲ್ಲೋ ಒಬ್ಬ 100 ಕೋಟಿ ಗುತ್ತಿದಾರ ಕಳಪೆ ಕಾಮಗಾರಿ ಮಾಡಿದಾರೋ ಅದನ್ನೇ ತಗೊಂಡು ಹೋಗ್ರಿ. ನಾವೆಲ್ಲರೂ ಕಳಪೆ ಮಾಡಿಲ್ಲ, 199 ಮಂದಿ ಕೆಲಸ ಮಾಡಿದ್ವಿ. ನಾವು ಕಳಪೆ ಕಾಮಗಾರಿಗೆ ಆಗಿದ್ರೆ ಪರಿಶೀಲನೆಗೆ ಕಳಿಸ್ರಿ. ನೀವು ಯಾರಿಗೆ ಆಗ್ತೀರಿ ಒಂದು ತಂಡ ಕಳಿಸಿ ಕೊಟ್ಟು ನಮ್ಗೆ ಬಿಲ್ ಕೊಡಿ. ಕಳಪೆ ಕಾಮಗಾರಿ ಮಾಡಿದವರು ಬಿಲ್ ನಿಲ್ಲಿಸಿ. ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ 47,000 ಕೋಟಿ ಬಿಲ್ ಎಲ್ಲರೂ ಕಳಪೆ ಕಾಮಗಾರಿ ಮಾಡಿಲ್ಲ, ಒಳ್ಳೆ ಕಾಮಗಾರಿ ಮಾಡಿದವರು. ಅದನ್ನೆಲ್ಲ ಬಿಟ್ಟು ಕೇಳಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಈ ಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಇವತ್ತು ಪರಿಸ್ಥಿತಿ ಗಂಭೀರ. 47,000 ಕೋಟಿ ಸರ್ಕಾರ ಇವತ್ತು ಬಿಟ್ಟಿ ಯೋಜನೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ಆಂಜನೇಯ, ಸುರೇಶ್ ಹೊಸೂರು, ವೀರಯ್ಯ ಸ್ವಾಮಿ ಆಶಾಪೂರು, ಡಿ ರವೀಂದ್ರ ನಾಯಕ್ ಸೇರಿದಂತೆ ಅನೇಕರಿದ್ದರು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 69ರ ಅಳತೆ ಪಟ್ಟಿ ಸರಿಪಡಿಸಬೇಕು. ಮೈಲ್ 69ರ ನಂತರದ ರೈತರ ಜಮೀನುಗಳಿಗೆ ಪ್ರಮಾಣಬದ್ಧ ನೀರು ಹರಿಸಬೇಕು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ನಿರ್ದೇಶನ ನೀಡಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 69ರ ಅಳತೆ ಪಟ್ಟಿ ಸರಿಪಡಿಸಬೇಕು. ಮೈಲ್ 69ರ ನಂತರದ ರೈತರ ಜಮೀನುಗಳಿಗೆ ಪ್ರಮಾಣಬದ್ಧ ನೀರು ಹರಿಸಬೇಕು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ನಿರ್ದೇಶನ ನೀಡಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಡುಗಡೆ ಮಾಡಿದ್ದು ಆರಂಭದಲ್ಲೇ ಕಾಲುವೆಯಲ್ಲಿ ನೀರಿನ ಕೊರತೆ ನಿರ್ವಹಣೆ ಸಮಸ್ಯೆ ಎದುರಾಗುತ್ತಿದೆ. ಮುಂದಿನ ದಿನಗಳು ಇನ್ನೂ ನೀರಿನ ಸಮಸ್ಯೆ ಕಠಿಣವಾಗುವ ಸಾಧ್ಯತೆಗಳಿವೆ. ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ತುಂಗಭದ್ರಾ ಎಡದಂಡೆ ಕಾಲುವೆ ನೀರಾವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಸಮರ್ಪಕವಾಗಿ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು.
ಮೈಲ್ 69ರ ನಂತರದ ರೈತರ ಜಮೀನುಗಳಿಗೆ ನಿಗದಿತ ವೇಳೆಗೆ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಕಾಲುವೆ ನೀರು ಅಕ್ರಮ ನೀರಾವರಿಗೆ ಬಳಕೆಯಾಗದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 69ರ ನಂತರ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರು ಬಂದು ನಾವು ಒಂದಿಷ್ಟು ಜನ ಪ್ರತಿನಿಧಿಗಳಾಗಿ DC ಅವರಿಗೆ ಮನವಿ ಕೊಟ್ಟಿವಿ. ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರಲ್ಲಿ 1 ಫೀಟ್ ಗೇಜ್ ಫರಕ್ಕಿದೆ. ಅಂದರೆ ಅಳತೆ ಮಾಡೋದು ಪಟ್ಟಿನೇ ಇಲ್ಲಿ 8 ಫೀಟ್ ಅಂದರೆ 7 ಫೀಟ್ ಐತೆ, ಅಲ್ಲಿ ಕೆಳಗೆ 1 ಫೀಟ್ ಬಿಟ್ಟು ಬರೆದುಬಿಟ್ಟರು. ಹಂಗಾಗಿ ನಮಗೆ ಬರ್ತಕ್ಕಂಥ 1 ಫೀಟ್ ನೀರು ದಿನನಿತ್ಯ ಅದರಿಂದ ಕೊರತೆ ಆಗ್ತಾಯಿದೆ. ಅದನ್ನು ಸರಿಪಡಿಸಿದ್ರೆ ಮಾತ್ರ ನಮ್ಮ ಕೆಳಗೆ ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರ ಕೆಳಗಿನ ಪ್ರದೇಶದ ಸಮಸ್ಯೆ ಬಗೆಹರಿತದ. ಅದನ್ನು ಮನವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈಗ ಅದರ ಜೊತೆಗೆ 16ನೇ ತಾರೀಕು ICC ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ದು ಹಾಗೆ ಹಲವಾರು ಸಾರಿ ಮೀಟಿಂಗ್ನಲ್ಲಿ ನಿರ್ಣಯಗಳಾಗಿದೆ. ಈಗಾಗಲೇ ಆ ಮೀಟಿಂಗ್ನಲ್ಲಿ ನಿರ್ಣಯ ಆದದ್ದನ್ನು ಜಾರಿಗೊಳಿಸೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಮೇಲ್ಭಾಗದಲ್ಲಿ ಏನು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಕಳ್ಳತನ ಮಾಡಿ ಎಡಗಡೆ ಬಾಗಿಲು ಒಕ್ಕಲ್ತನ ಮಾಡ್ತಾ ಇದ್ದಾರೆ, ನೀರಾವರಿ ಕಳ್ಳತನ ಮಾಡ್ತಾ ಇದ್ದಾರೆ. ಅದನ್ನು ತಡಿಬೇಕಂತೇಳಿ ಅದನ್ನು ಕೂಡ ನಾವೇನಂತಂದರೆ ಮನವಿ ಪತ್ರದ ಮುಖಾಂತರ ಇವತ್ತು ಹೇಳಿದ್ದೀವಿ. ಹಾಗೆ ತಡೆದ್ರೆ ಮಾತ್ರ ನಮ್ಮದು ಈ ರಾಯಚೂರು ತಾಲೂಕು ಮತ್ತು ಸಿರವಾರ ತಾಲೂಕು, ದೇವದುರ್ಗ ತಾಲೂಕು, ಮಾನವಿ ತಾಲೂಕು ಇಲ್ಲಿ ನೀರು ಬರಲಿಕ್ಕೆ ಸಾಧ್ಯ ಅದ. ಆ ಕಾರಣಕ್ಕೆ ಅದನ್ನು ಮಾತ್ರ ಎಲ್ಲರೂ ಸೇರಿ ನಮ್ಮ ಒಂದು ಹೋರಾಟದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. ಅವರು ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮಗೇನಂತಂದರೆ ಸರ್ಕಾರದಲ್ಲಿ ಒಂದು ಮೀಟಿಂಗ್ ಏರ್ಪಾಡು ಮಾಡ್ತೀನಿ ಇಷ್ಟು ಒಂದು 10-15 ದಿವಸದೊಳಗಡೆ ಅಂಥೇಳಿ ನೀರಾವರಿ ಇಲಾಖೆ ಬೆಂಗಳೂರಲ್ಲಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಒಂದು ಒಳ್ಳೆ ಈ ಸಂದರ್ಭದಲ್ಲಿ ಶಂಕರಗೌಡ ಹರವಿ, ಅಮರೇಶ್ ಹೊಸಮನಿ, ವೈ ಬಸನಗೌಡ ಬಲ್ಲಟಗಿ, ಎಂ ಶರಣಗೌಡ ಮಾಲಿಪಾಟೀಲ್, ಅಮರೇಗೌಡ, ಚನ್ನಬಸವ ಪಾಟೀಲ್, ಕೆ ಪಂಪಂಗೌಡ, ಎಂ ಶರಣಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಬಸವನಬಾವಿ ವೃತ್ತದಿಂದ ಶ್ರೀ ನರಸಿಂಹ ರೈಸ್ ಮಿಲ್ ವರೆಗೆ ರಸ್ತೆ ಕಾಮಗಾರಿ ನಡೆಸಿ ಅರ್ಧದಲ್ಲೇ ನಿಲ್ಲಿಸಿದ್ದು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಬಸವನಬಾವಿ ವೃತ್ತದಿಂದ ಶ್ರೀ ನರಸಿಂಹ ರೈಸ್ ಮಿಲ್ವರೆಗೆ ರಸ್ತೆ ಕಾಮಗಾರಿ ನಡೆಸಿ ಅರ್ಧದಲ್ಲೇ ನಿಲ್ಲಿಸಿದ್ದು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಬಸವನಬಾವಿ ವೃತ್ತದಿಂದ ಗದ್ವಾಲ್ ರಸ್ತೆಯಲ್ಲಿರುವ ಶ್ರೀ ನರಸಿಂಹ ರೈಸ್ ಮಿಲ್ವರೆಗೆ ರಸ್ತೆ ಕಾಮಗಾರಿಯನ್ನು ಆರಂಭಿಸಿ ಸುಮಾರು ವರ್ಷ ಕಳೆದರೂ ಪೂರ್ಣಗೊಳಿಸಿಲ್ಲ. ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ರಸ್ತೆಯಲ್ಲಿ ಅಲ್ಲಲ್ಲಿ ಅಗೆದಿದ್ದು ಇದರಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಧೂಳಿನಲ್ಲಿ ನಿತ್ಯ ಸಂಚರಿಸಬೇಕಾಗಿದೆ. ವಾಹನ ಚಾಲಕರಿಗೆ, ಸಾರ್ವಜನಿಕರಿಗೆ ವಾಯು ಮಾಲಿನ್ಯ ಉಂಟಾಗಿ ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣಾ ನೆಪವೊಡ್ಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದು ಇದುವರೆಗೆ ಕಾಮಗಾರಿಯನ್ನು ಆರಂಭಿಸಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ಕೂಡಲೇ ಎಚ್ಚೆತ್ತುಕೊಂಡು ಗದರ್ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಮಧ್ಯದಲ್ಲಿ ನಿಲ್ಲಿಸಿ ಕೂಡಲೇ ಚಾಲನೆ ನೀಡಿ ಪೂರ್ಣಗೊಳಿಸುವ ಮೇಲ್ಕಳಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಏನೆಂದರೆ ರಾಯಚೂರು ನಗರದ ಬಸವನಬಾವಿ ವೃತ್ತದಿಂದ ಗದ್ದೋಲ್ ರಸ್ತೆಯಲ್ಲಿರುವ ಶ್ರೀ ನರಸಿಂಹ ರೈಸ್ ಮಿಲ್ವರೆಗೆ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸುಮಾರು 1 ವರ್ಷ ಕಳೆಯುತ್ತಿದ್ದು ಬಂದಿದೆ. ಆದರೆ ಇಲ್ಲಿಯವರೆಗೆ ಸದರ ರಸ್ತೆಯನ್ನು ಪೂರ್ಣಗೊಳಿಸುವ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ರಸ್ತೆಯನ್ನು ಮೇಲ್ಕಳಿಗೆ ತೋಡಿದ್ದು ಸಾರ್ವಜನಿಕರಿಗೆ ಹಾಗೂ ವಾಹನ ಚಾಲಕರಿಗೆ ಮತ್ತು ಪಾದಚಾರಿಗಳಿಗೆ ರಸ್ತೆ ಅಕ್ಕಪಕ್ಕದಲ್ಲಿರುವ ನಿವಾಸಿಗಳಿಗೆ ಧೂಳಿನಿಂದ ವಾತಾವರಣ ಕಲುಷಿತಗೊಂಡು ವಾಯುಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಆಸ್ತಮಾ ಶ್ವಾಸಕೋಶ ಸಮಸ್ಯೆ ಇದ್ದಾರೆ ಆರೋಗ್ಯದ ಮೇಲೆ ಪರಿಣಾಮ ಸದರಿ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ವಿಧಾನಸಭಾ ಚುನಾವಣೆ ನೆಪ ಹೂಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದು ಇದುವರೆಗೆ ಕಾಮಗಾರಿಯನ್ನು ಮರುಚಾಲನೆ ಮಾಡಿರುವುದಿಲ್ಲ. ಇದರಿಂದ ಸಾಮಾನ್ಯ ಜನರೇ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲದೆ ಗದ್ದೋಲ್ ರಸ್ತೆಯ ಮೇಲೆ ಹೋಗುವ ವಾಹನಗಳ ಚಾಲಕರ ಜಿಲ್ಲಾಡಳಿತದ ಮೇಲೆ ವಿಧಿಶಾಪ ಹಾಕುತ್ತಿದ್ದಾರೆ. ಈ ರಸ್ತೆಯ ಮುಖಾಂತರ ಹೋಗುವ ಶಾಲೆ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಜನರಿಗೆ ತೀವ್ರ ತೊಂದರೆಯಾಗಿದ್ದು ಅದರಿಂದ ದಯಾಳುಗಳಾದ ತಾವುಗಳು ತಕ್ಷಣವೇ ಚುನಾವಣಾ ವಿಚಾರದಲ್ಲಿ ಬಂದ್ ಮಾಡಿವಿ ಅಂತೇಳಿ ಅಲ್ಲೇ ಸಾರ್ವಜನಿಕರಿಗೆ ಗುತ್ತಿಗೆದಾರರು ಆಫೀಸರ್ಸ್ ಹೇಳಿದರು. ಚುನಾವಣೆ ಮುಗಿದು ಸರ್ಕಾರ ಅಧಿಕಾರಿ ಬಂದು 2 ತಿಂಗಳು ಇಲ್ಲಿವರೆಗೆ ಆದ್ರೂ ಆಗಿದೆ. ಏನಾಗಿದೆ ಸರ್, ಅದು ಕೆರೆ ಆದಂಗೆ ಆಗ್ಬಿಟ್ಟು ಸಮಸ್ಯೆ. ಜಿಲ್ಲಾಧಿಕಾರಿ ಬೆಂಗಳೂರು ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾರ, ಮಾನ್ಯ ಶಾಸಕರು ಹೋಗ್ಬೇಕಾದ್ರೆ ಅಲ್ಲಿ ಹಂಗೆ ಹೋಗ್ತಾರ, ಬೇರೆ ಬೇರೆ ಅಧಿಕಾರಿಗಳು ಅದೇ ಹೋಗ್ತಾರ. ಆದರೆ ಅವರು ಮೌನ ಎದಕ್ಕೆ ಗೊತ್ತಾಗ್ತದೆ. ಆದರೆ ಅಲ್ಲಿ ಸಾರ್ವಜನಿಕರು ಹೋದಾಗ ಈಗ ಮಳೆ ಬಂದಾಗ ತಿರ್ಗೋಕ್ಕಾಗಲ್ಲ, ಹೌದಾದಂಗೆ ಆಗಿರುತ್ತೆ. ಎರಡನೇ ವಿಚಾರ, ಮಳೆ ಬರಲಾದ ಬಿಸಿಲಿಗೆ ಏನಾದ್ರು ಒಣಗಿ ಧೂಳು ಟೋಟಲ್ ಅಲ್ಲಿ ಜನರಿಗೆ ಭಾಳ ಆರೋಗ್ಯಕರ ಸಮಸ್ಯೆ, ಮುದುಕರಿಗೆ ಏಜ್ ಆದವರಿಗೆ ಸಮಸ್ಯೆ ಭಾಳ ಆಗ್ತದೆ.
ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ನಗರಾಧ್ಯಕ್ಷ ಕೊಂಡಪ್ಪ, ನರೇಶ್, ಸಿದ್ದಪ್ಪ, ಲಕ್ಷ್ಮಣ್, ಈರಣ್ಣ, ವಿನೋದ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿ ಮುಂದಾಗುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನವಭಾರತ್ ಹಿಂದೂ ದಲಿತ ಸಂಘಟನೆ ನೇತೃತ್ವದಲ್ಲಿ ಹಟ್ಟಿಯಿಂದ ಆರಂಭವಾಗಿದ್ದ ಕಾಲ್ನಡಿಗೆ ಜಾಥಾ ಇಂದು ನಗರಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮುಂದಾಗುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನವಭಾರತ ಹಿಂದೂ ದಲಿತ ಸಂಘಟನೆ ನೇತೃತ್ವದಲ್ಲಿ ಹಟ್ಟಿಯಿಂದ ಆರಂಭವಾಗಿದ್ದ ಕಾಲ್ನಡಿಗೆ ಜಾಥಾ ಇಂದು ನಗರಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಹಟ್ಟಿ ಪಟ್ಟಣಕ್ಕೆ 15 ದಿನಗಳ ಒಳಗಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು. ಶಾಶ್ವತ ಕುಡಿಯುವ ನೀರಿನ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತನಿಖೆ ನಡೆಸಬೇಕು. ಹಿಂದೂ ರುದ್ರಭೂಮಿಗಾಗಿ ಸ್ಥಳ ನಿಗದಿಪಡಿಸಬೇಕು. ಹಟ್ಟಿ ಪಟ್ಟಣಕ್ಕೆ ಬಸ್ ಡಿಪೋ ಮಂಜೂರಾಗಿದ್ದು ಕೂಡಲೇ ಕಾರ್ಯಾರಂಭ ಮಾಡಬೇಕು. ಲಿಂಗ್ಸ್ಗೂರಿನಿಂದ ಕಲಬುರಗಿಗೆ ತೆರಳುವ ಸಾರಿಗೆ ಬಸ್ಗಳನ್ನು ಹಟ್ಟಿ ಮಾರ್ಗವಾಗಿ ಸಂಚರಿಸಲು ಆದೇಶಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಚುನಾವಣಾ ಬೂತ್ಗಳನ್ನು ಹಾಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ ಹಟ್ಟಿ ಪಟ್ಟಣವನ್ನು ತಾಲೂಕಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು. ಹಟ್ಟಿ ಪಟ್ಟಣದಲ್ಲಿ ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜು ಮಂಜೂರು ಮಾಡಬೇಕು. ಪಟ್ಟಣದಲ್ಲಿ ಸರ್ಕಾರಿ ಜಾಗೆ ಅತಿಕ್ರಮಣ ಮಾಡಿರುವ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಹೈಟೆಕ್ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು. ಸೌಕರ್ಯ ಕೊಡದ ಅಧಿಕಾರಿಗಳಿಗೆ, ಮೂಲಭೂತ ಸೌಕರ್ಯ ಕೊಡದ ಅಧಿಕಾರಿಗಳಿಗೆ ಬೇಕೇ ಬೇಕು. ಸಂಘಕ್ಕೆ, ಭಾರತ ಹಿಂದೂ ದಲಿತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅದಕ್ಕಾಗಿ ಹೋರಾಟ ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎದಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ. ಕುಡಿಯುವ ನೀರು ಒದಗಿಸುವ ಹಟ್ಟಿ ಪಟ್ಟಣ ಪಂಚಾಯಿತಿಗಳು ಹೋರಾಟ, ಹೋರಾಟ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಾಲ್ನಡಿಗೆ ಜಾಥಾದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ವಿನೋದ್ ಕುಮಾರ್, ಗೌರವಾಧ್ಯಕ್ಷ ಅಮರೇಶ್, ಹಟ್ಟಿ ಘಟಕದ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಭೀಮರಾಯ ಭಜಂತ್ರಿ, ಎಂಕೋಬಾ ಪವಾಡೆ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ವಂಚನೆಗೊಳಗಾದ ಸಂತ್ರಸ್ತರಿಗೆ ಹಣ ಪಾವತಿಸಲು ಕ್ರಮ ವಹಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಹಣ ಹೂಡಿಕೆ ಮಾಡಿದ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ವಂಚನೆಗೊಳಗಾದ ಸಂತ್ರಸ್ತರಿಗೆ ಹಣ ಪಾವತಿಸಲು ಕ್ರಮ ವಹಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಹಣ ಹೂಡಿಕೆ ಮಾಡಿದ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ವಿವಿಧ ಹಣಕಾಸು ಸಂಸ್ಥೆ ಕಂಪನಿಗಳಲ್ಲಿ ಅನಿಯಂತ್ರಿತ ಠೇವಣಿ ಯೋಜನೆಗಳ ಅಡಿಯಲ್ಲಿ ಹೂಡಿಕೆದಾರರು ನಾಗರಿಕರು ಹಣ ಹೂಡಿಕೆ ಮಾಡಿದ್ದಾರೆ. ಅಗ್ರಿಗೋಲ್ಡ್, ಸಾಯಿ ಪ್ರಸಾದ್ ಗ್ರೂಪ್, ಸಹಾರಾ ಪಲ್, ಸಮೃದ್ಧಿ ಜೀವನ್, ನವಜೀವನ್, ಜನಸ್ನೇಹಿ, ಎಂಆರ್ಸಿಎಲ್ ಸೇರಿದಂತೆ ನೂರಾರು ಹಣಕಾಸು ಸಂಸ್ಥೆಗಳಲ್ಲಿ ಹಾಗೂ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಿದರು. ನಾಗರಿಕರು, ಸೈನಿಕರು ಸೇರಿದಂತೆ ಬಹುತೇಕ ದುಡಿಮೆಯ ಹಣ ಹೂಡಿಕೆ ಮಾಡಿ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು ವಂಚಿತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಕಾನೂನನ್ನು ಸೂಕ್ತ ಜಾರಿಗೊಳಿಸಿ ಸಂತ್ರಸ್ತರ ಅರ್ಜಿ ಪರಿಶೀಲನೆ ಮಾಡಿ ಸಂತ್ರಸ್ತರಿಗೆ ಹಣ ಮರುಪಾವತಿಗೆ ಅಗತ್ಯ ಕ್ರಮ ವಹಿಸಬೇಕು. ಇಂತಹ ವಂಚನೆ ಮಾಡುವ ಕಂಪನಿಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಡಿಪಿಜಿಪಿ ಸಂಘಟನೆಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಭೀಮಣ್ಣ ಅಂತ, ಜಿಲ್ಲಾಧ್ಯಕ್ಷರು. ಈಗ ಏನಾಗಿದೆ ದೇಶದಲ್ಲಿ ಅಂದರೆ ಎಲ್ಲ ಚಿಟ್ಸ್ ಫಂಡ್ಸು ಅಂತಕ್ಕಂಥ ಕಂಪ್ನಿಗಳೇನಿವೆಲ್ಲ ಸರ್, ಅವೆಲ್ಲ ಕಸ್ಟಮರ್ಸ್ ದುಡ್ಡನ್ನು ಕಟ್ಸ್ಕೊಂಡು ಸುಮಾರು 20-25 ವರ್ಷಗಳಿಂದ ರೀಫಂಡ್ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು 2019ರ ಬಡ್ಸ್ ಆ್ಯಕ್ಟ್ ಪ್ರಕಾರ ಅದನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಮತ್ತು ದುಡ್ಡನ್ನು ಕಂಪಲ್ಸರಿ ಕಸ್ಟಮರ್ಸಿಗೆ ಕೊಡಬೇಕಂತೇಳಿ ನಾವು ಹೋರಾಟ ಮಾಡಕತ್ತಿದ್ದೀವಿ ಸರ್. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾ ವೈಸು, ತಾಲೂಕು ವೈಸು, ರಾಜ್ಯ ವೈಸು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಹೋರಾಟ ನಡೀತಾ ಇದೆ.
ಈ ದುಡ್ಡನ್ನು ನಾವು ಕಂಪಲ್ಸರಿ ಎಲ್ಲರಿಗೆ ಕೊಡಿಸೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ನಮ್ಮ 2 ಮಾತುಗಳನ್ನು ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ಭೀಮಣ್ಣ, ರಾಜಶೇಖರ್, ನಾಗರೆಡ್ಡಪ್ಪ, ಪನ್ನೂರು, ಚೆನ್ನಮ್ಮ, ಶಾಂತಮ್ಮ, ಪ್ರಮೀಳಾ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ರಂಗಸಿರಿ ಸಾಂಸ್ಕೃತಿಕ ಬಳಗಗಳ ಸಹಯೋಗದಲ್ಲಿ ಆಗಸ್ಟ್ 12ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ರಂಗಸಿರಿ ಸಾಂಸ್ಕೃತಿಕ ಬಳಗಗಳ ಸಹಯೋಗದಲ್ಲಿ ಆಗಸ್ಟ್ 12ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಬಾರಿ ಸಿಜಿಕೆ ರಂಗ ಪುರಸ್ಕಾರವನ್ನು ಸುರೇಶ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಬಂಡಾಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದಾರೆ. ಮಲ್ಲನಗೌಡ ಇಂದಪೂರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ರಂಗಭೂಮಿ ಕಲಾವಿದ ವಿಎನ್ ಅಕ್ಕಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ರಂಗ ನಿರ್ದೇಶಕ ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ಬೀದಿ ರಂಗ ದಿನ ಆಚರಣೆ ಸಮಿತಿ ಸಂಚಾಲಕ ಸಿಎಂ ಸುರೇಶ್ ಭಾಗವಹಿಸಲಿದ್ದಾರೆ. ರಂಗಭೂಮಿ ಕಲಾವಿದ ಸುರೇಶ್ ಇವರಿಗೆ ಸಿಜಿಕೆ ರಂಗ ಪುರಸ್ಕಾರ ನೀಡಲಾಗುತ್ತದೆ. ನಿರ್ಮಲಾ ವೇಣುಗೋಪಾಲ್ ತಂಡ ಹಾಗೂ ವೆಂಕಟ್ ನರಸಿಂಹಲು ತಂಡದಿಂದ ರಂಗಗೀತೆಗಳ ಗಾಯನ ನಡೆಯಲಿದೆ. ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 11 ಗಂಟೆಗೆ ಕನ್ನಡ ಭವನ ರಂಗಮಂದಿರ ಹಿಂದುಗಡೆ ರಾಯಚೂರಿನಲ್ಲಿ ಸಿಜಿಕೆ ರಂಗ ಪುರಸ್ಕಾರ ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಸಿಜಿಕೆ ರಂಗ ಪ್ರಶಸ್ತಿಯನ್ನು ಶ್ರೀ ಸುರೇಶ್ ರಾಯಚೂರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಾಬು ಭಂಡಾರಿಗಲ್, ಹಿರಿಯ ಬಂಡಾಯ ಸಾಹಿತಿಗಳು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಪ್ರಾಸ್ತಾವಿಕ ನುಡಿ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಅವರು ಪ್ರಾಸ್ತಾವಿಕ ನುಡಿಯನ್ನು ಮಾಡಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲನಗೌಡ ಇಂದಪೂರು, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು, ಮುಖ್ಯ ಅತಿಥಿಗಳಾಗಿ ಶ್ರೀ ವಿಎನ್ ಅಕ್ಕಿ, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಶ್ರೀ ಆರ್ ಗುರುನಾಥ್, ಜಿಲ್ಲಾ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು, ಶ್ರೀ ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಂಗ ನಿರ್ದೇಶಕರು ರಾಯಚೂರು, ಶ್ರೀ ಸಿಎಂ ಸುರೇಶ್, ಸಂಚಾಲಕರು ಸಿಜಿಕೆ ಬೀದಿ ರಂಗದಿನ ಆಚರಣಾ ಸಮಿತಿ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ರಂಗಗೀತೆಗಳ ಗಾಯನ ಮಾಡಲಿದ್ದಾರೆ ಶ್ರೀಮತಿ ನಿರ್ಮಲಾ ವೇಣುಗೋಪಾಲ್ ಮತ್ತು ತಂಡದವರು, ಹಾಗೂ ಶ್ರೀ ವೆಂಕಟ ನರಸಿಂಹಲು ಮತ್ತು ತಂಡದವರು ರಂಗಗೀತೆಗಳನ್ನು ಗಾಯನವನ್ನು ಮಾಡಲಿದ್ದಾರೆ. ಕಳೆದ ವರ್ಷ ಈ ಸಿಜಿಕೆ ರಂಗ ಪ್ರಶಸ್ತಿಯನ್ನು 4 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಯಾಕೆಂದರೆ ಕೋವಿಡ್ ಬಂದಾಗಲಿಂದ ಯಾವುದೇ ಪ್ರಶಸ್ತಿ ಪ್ರದಾನ ಮಾಡಿದ್ದಿಲ್ಲ ಕಳೆದ ವರ್ಷ. ಹೀಗಾಗಿ 2019, 20, 21, 22 4 ಜನರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವರ್ಷದ ಒಬ್ಬರಿಗೆ ಮಾತ್ರ ಈ ಸಿಜಿಕೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ವೆಂಕಟ ನರಸಿಂಹಲು, ಸಿದ್ದಲಿಂಗಪ್ಪ ನಾಗೋಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಪ್ಲಾಸ್ಟಿಕ್ ಧ್ವಜಗಳನ್ನು ನಿಷೇಧಿಸಬೇಕು, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಜನಜಾಗೃತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಪ್ಲಾಸ್ಟಿಕ್ ಧ್ವಜಗಳನ್ನು ನಿಷೇಧಿಸಬೇಕು, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಜನಜಾಗೃತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಗುತ್ತಿದೆ. ಆದರೆ ಅಂದೇ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗುತ್ತಿದೆ. ಇದನ್ನು ತಡೆಯಲು ಮತ್ತು ಸರ್ಕಾರ ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ ಮತ್ತು ತಯಾರಿಕೆಯನ್ನು ಸಂಪೂರ್ಣ ನಿಷೇಧಿಸಬೇಕು ಎಂದರು. ಧ್ವಜಾರೋಹಣದಲ್ಲಿ ಮಕ್ಕಳು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಕೆ ಮಾಡುತ್ತಿದ್ದು, ಧ್ವಜಾರೋಹಣ ನಂತರ ಅವುಗಳನ್ನು ರಸ್ತೆಯಲ್ಲಿ, ಚರಂಡಿಯಲ್ಲಿ ಬಿಸಾಡುತ್ತಾರೆ. ಇದರಿಂದ ರಾಷ್ಟ್ರಧ್ವಜಕ್ಕೆ ಅಪಮಾನವಾಗುತ್ತಿದೆ. ಇದನ್ನು ತಡೆಯಲು ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ನಂತರ ವಿಚಾರಣೆ ನಡೆಸಿ ನ್ಯಾಯಾಲಯ ತೀರ್ಪು ನೀಡಿ ಸರ್ಕಾರಕ್ಕೆ ಆದೇಶ ನೀಡಿದೆ. ರಾಷ್ಟ್ರಧ್ವಜಕ್ಕೆ ಆಗುವ ಅಪಮಾನ ತಡೆಯಲು ಪ್ಲಾಸ್ಟಿಕ್ ಧ್ವಜ ಮಾರಾಟ ಮತ್ತು ತಯಾರಿಕೆಯನ್ನು ನಿಷೇಧಿಸಿ ಎಂದು ಆದೇಶ ನೀಡಿದೆ. ಆದರೆ ಇವತ್ತಿಗೂ ಸಹ ಪ್ಲಾಸ್ಟಿಕ್ ಧ್ವಜ ತಯಾರಿಕೆ ಮತ್ತು ಮಾರಾಟ ಮುಂದುವರೆದಿದೆ. ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜದಿಂದ ಮಾಡಿದ ಟಿ ಶರ್ಟ್, ಮಾಸ್ಕ್, ಟೋಪಿ ಇವುಗಳ ತಯಾರಿಕೆ ಮಾರಾಟ ತಡೆಯಬೇಕು. ಈ ಕೂಡಲೇ ಅವುಗಳನ್ನು ಮಾರಾಟ ಮತ್ತು ತಯಾರಿಕೆ ಮಾಡುವುದನ್ನು ನಿಷೇಧ ಮಾಡಬೇಕೆಂದು ಒತ್ತಾಯಿಸಿದರು.
ಸ್ವತಂತ್ರ ದಿನಾಚರಣೆಯಿಂದಾಗುವ ರಾಷ್ಟ್ರಧ್ವಜದ ಅಪಮಾನ ತಡೆಗಟ್ಟಲು ನ್ಯಾಯಾಲಯದ ಆದೇಶದಂತೆ ಮತ್ತು ಕೇಂದ್ರ ಸರ್ಕಾರದ ಪ್ಲಾಸ್ಟಿಕ್ ನಿಷೇಧದ ನಿರ್ಧಾರದಂತೆ ಕ್ರಮ ಕೈಗೊಳ್ಳುವ ಬಗ್ಗೆ. ಮಾನ್ಯರೇ, ರಾಷ್ಟ್ರಧ್ವಜವು ರಾಷ್ಟ್ರದ ಭಾವೈಕ್ಯದ ಸಂಕೇತವಾಗಿದೆ. ಆಗಸ್ಟ್ 15 ಮತ್ತು ಜನವರಿ 26ರಂದು ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಅದೇ ಕಾಗದದ ಪ್ಲಾಸ್ಟಿಕ್ ಸಣ್ಣ ರಾಷ್ಟ್ರಧ್ವಜಗಳು ರಸ್ತೆಗಳು, ಕಸ ಮತ್ತು ಚರಂಡಿಗಳಲ್ಲಿ ಹರಿದು ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬರುತ್ತದೆ. ಪ್ಲಾಸ್ಟಿಕ್ ಧ್ವಜಗಳು ಬೇಗನೆ ನಾಶವಾಗುವುದಿಲ್ಲ. ಆದ್ದರಿಂದ ಅನೇಕ ದಿನಗಳವರೆಗೂ ಈ ರಾಷ್ಟ್ರಧ್ವಜ ಅವಮಾನವನ್ನು ನೋಡಬೇಕಾಗುತ್ತದೆ. ರಾಷ್ಟ್ರಧ್ವಜ ಈ ಅಪವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿ ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು 103/2011 ಸಲ್ಲಿಸಿತ್ತು. ಈ ಕುರಿತು ವಿಚಾರಣೆ ನಡೆಸಿದಾಗ ಪ್ಲಾಸ್ಟಿಕ್ನಿಂದ ತಯಾರಿಸಿದ ರಾಷ್ಟ್ರಧ್ವಜ ಅಪಮಾನವನ್ನು ನಿಲ್ಲಿಸುವಂತೆ ನ್ಯಾಯಾಲಯವು ಸರ್ಕಾರಕ್ಕೆ ಆದೇಶ ನೀಡಿತ್ತು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆಗಳು ಮತ್ತು ಶಿಕ್ಷಣ ಇಲಾಖೆಗಳು ಈ ಸಂಬಂಧ ಸುತ್ತೋಲೆಯನ್ನು ಹೊರಡಿಸಿದ್ದವು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧವನ್ನು ನಿರ್ಧರಿಸಿದೆ. ಆದರೆ ಈ ಪ್ರಕಾರವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜ ಮಾರಾಟ ಮಾಡುವುದು ಸಂವಿಧಾನ ಭಾರವಾಗಿದೆ. ಸರ್, ನಮ್ಮ ಬೇಡಿಕೆಗಳು ಏನೆಂದರೆ, ಒಂದು, ನ್ಯಾಯಾಲಯದ ಆದೇಶದ ಪ್ರಕಾರ ರಾಷ್ಟ್ರಧ್ವಜ ಅಪವ್ಯಯವನ್ನು ತಡೆಯಲು ಸರ್ಕಾರ ಕಾರ್ಯಕಾರಿ ಸಮಿತಿಯನ್ನು ರಚಿಸಬೇಕು. ಅದರಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯನ್ನು ಸೇರಿಸಬೇಕೆಂದು ವಿನಂತಿ. ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಸುವರ್ಣ, ಕೃಷ್ಣವೇಣಿ, ಶೋಭಾ ಕೆ, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಯಾವುದೇ ಕಾಯಿಲೆ ಇಲ್ಲದೆ ಆರೋಗ್ಯವಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಬಸನಗೌಡ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಮಸ್ಕಿಯಲ್ಲಿ ನಡೆದಿದೆ. ಯಾವುದೇ ಕಾಯಿಲೆ ಇಲ್ಲದೆ ಆರೋಗ್ಯವಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಬಸನಗೌಡ 34 ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಮಸ್ಕಿಯಲ್ಲಿ ನಡೆದಿದೆ. ಬಸನಗೌಡ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಮಸ್ಕಿ ಠಾಣೆಯಲ್ಲಿ ರೈಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಬಸನಗೌಡ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದ್ದು ಮಲಗಿದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಗೋಲಿ ಗ್ರಾಮದ ನಿವಾಸಿಯಾದ ಬಸನಗೌಡ ಅವರ ಸಾವಿಗೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿದೆ. ಬಿಪಿ, ಶುಗರ್, ಹೃದಯ ಸಂಬಂಧಿತ ಕಾಯಿಲೆ ಇಲ್ಲದೆ ಆರೋಗ್ಯವಾಗಿದ್ದ ಬಸನಗೌಡ ಏಕಾಏಕಿ ಸಾವನ್ನಪ್ಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ವಾಣಿಜ್ಯೋದ್ಯಮ ಸಂಘದಿಂದ ಜಿಲ್ಲೆ ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ವ್ಯವಹಾರ ವೆಬ್ ಪೇಜ್ ಜಿಲ್ಲೆ ಸಮಸ್ಯೆಗಳ ಕುರಿತು ಕೈಗಾರಿಕಾ ಸಚಿವರಲ್ಲಿ ಮನವಿ. ಎಸ್ ಕಮಲ್ ಕುಮಾರ್. ಜಿಲ್ಲೆ ಗುತ್ತೇದಾರರಿಗೆ 300 ರಿಂದ 500 ಕೋಟಿ ರೂಪಾಯಿ ಬಿಲ್ ಬಾಕಿ, 15 ದಿನದಲ್ಲಿ ಪಾವತಿಗೆ ವ್ಯವಸ್ಥೆ ಮಾಡದಿದ್ದಲ್ಲಿ ಹೋರಾಟ. ನಾಗಪ್ಪ ಗಿರಣಿ. ತುಂಗಭದ್ರಾ ಎಡದಂಡೆ ಕಾಲುವೆ 69 ಮೈಲ್ನಲ್ಲಿ ಗೇಜ್ ದೋಷ ಸರಿಪಡಿಸಲು ಆಗ್ರಹಿಸಿ ಮನವಿ. ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಹಟ್ಟಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿಗೆ ಆಗ್ರಹಿಸಿ ಕಾಲ್ನಡಿಗೆ ಪ್ರತಿಭಟನೆ. ಜಿಲ್ಲಾಧಿಕಾರಿಗೆ ಮನವಿ. ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆ, ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಸಂತ್ರಸ್ತರಿಂದ ಮನವಿ. ಹನ್ನೆರಡರಂದು ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ. ರಂಗ ಕಲಾವಿದ ಸುರೇಶ್ ಆಯ್ಕೆ, ರಂಗಸ್ವಾಮಿ. ಸ್ವಾತಂತ್ರ್ಯೋತ್ಸವದಂದು ಪ್ಲಾಸ್ಟಿಕ್ ಧ್ವಜ ನಿಷೇಧಕ್ಕೆ ಆಗ್ರಹಿಸಿ ಮನವಿ. ಮತ್ತು ಮಸ್ಕಿ ಪೊಲೀಸ್ ಕಾನ್ಸ್ಟೇಬಲ್ ಬಸನಗೌಡ ಹೃದಯಾಘಾತದಿಂದ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. First time in Raichur, underwater aqua tunnel show. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರ್. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು.